ನಾನು ನೋಡ್ತಿದ್ರೆ ನಿಮ್ಗೆ ಅರ್ಥನೇ ಆಗೋಗಿರುತ್ತೆ ನಾನು ಯಾರು ಅಂತ. ನಾನಪ್ಪ ಫುಲ್ ಟೈಮ್ ಅಮ್ಮ, ಪಾರ್ಟ್ ಟೈಮ್ ಸ್ಟೂಡೆಂಟ್, ಅಂದರೆ BCom ಸ್ಟೂಡೆಂಟ್. ನನ್ನ ಜೀವನ ಹೇಗಾಗಿದೆ ಗೊತ್ತಾ, ಒಂದು ಕಡೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ, ಅದೆಷ್ಟೇ ಸಲ ಟ್ರೈ ಮಾಡಿದ್ರು ನಾನು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಅನ್ನೋ ನಾನು ಫಿಕ್ಸ್ ಆಗೋಗ್ಬಿಟ್ಟಿದೆ. ಇನ್ನೊಂದು ಕಡೆ ನನ್ನ ಮಗುವಿನ ಡೈಪರ್ ಖಾಲಿ ಆಗೋದು ನಿಲ್ಸೋದೇ ಇಲ್ಲ. ಕಾಲೇಜ್ನಲ್ಲಿ ಸರ್ ಲಿಕ್ವಿಡ್ಸು ಆಸಿಡ್ಸ್ ಬಗ್ಗೆ ಪಾಠ ಮಾಡ್ತಾರೆ. ಇಲ್ಲಿ ಮಗು ಚಳಿಗಾಲ ಓಡಿಸೋದೇ ಒಂದು ದೊಡ್ಡ ಕೆಲಸ ಹೋಗ್ಬಿಟ್ಟಿದೆ ನನಗಂತೂ. ನಾನು BCom ಸೇರಿದಾಗ ಅಂದ್ಕೊಂಡಿದ್ದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಕಂಪ್ನಿ ನಿಭಾಯಿಸೋದು ಅಂತ. ಅದೇ ಈಗ ಗೊತ್ತಾಗ್ತಾ ಇದೆ. ಬೆಳಗಿನ ಜಾವ 3 ಗಂಟೆಗೆ ನನ್ನ ಮಗು ಇದ್ದು ಅಮ್ಮ ಅಂತ ಹೇಳ್ತಾ ಇರುತ್ತೆ. ಅದನ್ನು ಸಮಾಧಾನ ಮಾಡೋದ್ರಲ್ಲೇ ಇರೋದು ಯಾವ ಮ್ಯಾನೇಜ್ಮೆಂಟು ಅಂತ. ಆ ಮಗು ನನಗೆ ನಿದ್ದೆ ಮಾಡಿಸ್ತಾ ಆ ಕಾಸ್ಟ್ ಅಕೌಂಟಿಂಗ್ ಫಾರ್ಮುಲಾ ನೆಟ್ ಮಾಡಿಕೊಳ್ಳೋದ್ರಲ್ಲಿ ನಾನು ಮ್ಯಾನೇಜ್ ಮಾಡೋದು ಗೊತ್ತಾ. ನನ್ನ ಎಕ್ಸಾಮ್ ಟೈಮ್ ಹತ್ರ ಬರ್ತಿದೆ, ನಾನು ಓದೋಕ್ಕಂತ ಕುಂತ್ರೆ ಸಾಕು ನನ್ನ ಮಗಳಿಗೆ ಎಲ್ಲಿಗೆ ಪ್ರೀತಿ ಬಂದುಬಿಡುತ್ತೆ ಗೊತ್ತಾ. ನಾನು ಡೆಬಿಟ್ ಕ್ರೆಡಿಟ್ ಬರೆಯೋಕ್ಕೆ ಹೋದರೆ ಅವಳು ಪೆನ್ ಕಿತ್ಕೊಂಡು ಬುಕ್ ಎಲ್ಲ ಗೀಚಕ್ಕೆ ಬಂದಿರ್ತಾಳೆ. ಬುಕ್ ಬಿಟ್ಟರೆ ನನ್ನ ಮಕ್ಕಳ ಮೇಲೆ ಗೀಚಕ್ಕೆ ಬಂದುಬಿಟ್ಟಿರ್ತಾಳೆ. ಅಕೌಂಟ್ಸ್ ಬುಕ್ನಲ್ಲಿ ಅವಳಿಗೆ ಆಸೆಟ್ಸ್ ಕಾಣಿಸೋದೇ ಇಲ್ಲ. ಆಸೆಟ್ಸ್ ಅಂದರೆ ಬುಕ್ ಅಂದ್ಕೊಂಡಿದ್ದಾಳೆ, ಲಿಕ್ವಿಡ್ಸ್ ಅಂದರೆ ಬುಕ್ ಅರಿಯೋದು ಅಂದ್ಕೊಂಡಿದ್ದಾಳೆ. ಎಷ್ಟು ಈಸಿಯಾಗಿ ಅರ್ಧೋಗ್ಬಿಡ್ತಾಳೆ ಗೊತ್ತಾ ನನ್ನ ಬುಕ್ಸ್ ಎಲ್ಲ. ಅದು ನೋಟ್ಸು ಬರೆದು ನನಗಂತೂ ಸಾಕಾಗೋಗ್ಬಿಟ್ಟು. ಒಂದ್ಸಲ ಏನಾಯ್ತು ಗೊತ್ತಾ, ನಾನು ಆಡಿಟ್ ಬಗ್ಗೆ ಓದ್ತಿದ್ದೆ, ಅವಳು ಬಂದು ಲ್ಯಾಪ್ಟಾಪ್ ಮೇಲೆ ಹೋಗಿದ್ಬಿಟ್ಲು ಗೊತ್ತಾ. ನಂಗೆ ಆಗ ಅನಿಸ್ತು ಇವಳೇ ದೊಡ್ಡ ಆಡಿಟರ್ ಇರಬೇಕು ಅಂತ. ಇವಳು ನನ್ನ ಇಡೀ ವರ್ಷದ ಸಿಲೆಬಸ್ಸನ್ನೇ ಟ್ಯಾಪ್ ಅಂತ ಟಚ್ ಮಾಡಿಬಿಟ್ಟು ಡಿಲೀಟ್ ಅಂತ ಮಾಡಿಬಿಟ್ರು. ಜನ ಹೇಳ್ತಾರೆ ಮಗು ಮಲಗಿದಾಗ ಮಲಗಿಬಿಡಿ ಅಂತ. ಹೌದು, ಮಗು ಮಲಗುತ್ತೆ, ಆದರೆ ಆ 10 ನಿಮಿಷ ಮಲಗೋದು ಬಿಟ್ಟರೆ ಜಾಸ್ತಿ ಹೊತ್ತು ಮಲಗೋದೇ ಇಲ್ಲ. ಯಾವಾಗ ನಮ್ಮ ಪಕ್ಕದಲ್ಲೇ ಇರಬೇಕು. ಅಮ್ಮ ಕಾಣಿಸ್ಲಿಲ್ಲ ಅಂದರೆ ಕಿರೋ ಅಂತ ಅಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಗೆ ಆ ಮಗು ಅಳೋದು ಕೇಳಿ ಸಾಕಾಗೋಗಿರುತ್ತೆ. 10 ನಿಮಿಷದಲ್ಲಿ ನಾನು ಮಲಗಬೇಕಾ, ಇಲ್ಲ ಬುಕ್ ಓದಬೇಕಾ, ಇಲ್ಲ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾ, ಇಲ್ಲ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಬೇಕಾ, ಏನು ಮಾಡಬೇಕು? ಎಲ್ಲರೂ ಹೇಳೋದೆ ಆ ಮಗು ಮಲಗಿದಂಗೆ ಮಲಗಿ, ಆ ಮಗು ಮಲಗಿದಂಗೆ ನೀವು ಮಲಗಿ ಅಂತ. ಯಾರು ನೋಡ್ತಾರೆ ಇವೆಲ್ಲ? ಸುಮ್ಮನೆ ಜನ ಹೇಳೋದಕ್ಕೆ ಮುಂದೆ ಬಂದುಬಿಡ್ತಾರೆ. ಅವ್ರಿಗೇನು ಗೊತ್ತು? ಇವೆಲ್ಲ ಯೋಚನೆ ಮಾಡೋದ್ರೊಳಗಡೆ 10 ನಿಮಿಷ ಅಂತ ಹೊರಟೋಗ್ಬಿಟ್ಟಿರುತ್ತೆ. ಅದೆಷ್ಟು ಬೇಗ ಹೋಗುತ್ತೋ ಗೊತ್ತೇ ಇಲ್ಲ. ಆ ಕನ್ಫ್ಯೂಷನಲ್ಲಿ ನಮಗಾಗಲೇ ತೊಡ್ಲಲ್ಲಿ ಎದ್ದು ಕುಂತಿರುತ್ತೆ. ಏನು ಮಾಡೋದು? ನಮ್ಮ ಮನೇಲಿ ಈಗ ಎಕನಾಮಿಕ್ಸ್ ಬೇರೆ ಥರನೇ ಇದೆ ಗೊತ್ತಾ. ಡಿಮ್ಯಾಂಡ್ ಮಗುವಿನ ಅಳು ಆಗಿರುತ್ತೆ, ಸಪ್ಲೈ ನಮ್ಮ ಪೇಷನ್ಸ್ ಆಗಿರುತ್ತೆ. ಅವೆಲ್ಲ ಅವಳಿಗೆ ಹಾಲು ಕೊಟ್ಟು ನನಗಂತೂ ಸುಸ್ತಾಗೋಗಿರುತ್ತೆ. ಇನ್ಫ್ಲೇಷನ್ ಅಂದರೆ ನನ್ನ ಕಣ್ಣಿನ ಕೆಳಗಡೆ ಇರೋ ಡಾಕ್ಟರ್ ಗೊತ್ತಾ, ಅದು ದಿನ ಜಾಸ್ತಿನೇ ಆಗ್ತಿದೆ, ಕಡಿಮೆ ಆಗೋ ಆಸಕ್ತಿನೇ ಇಲ್ಲ. ನನ್ನ ಥರ ಇರೋ ಬೇರೆ ಅಮ್ಮಂದ್ರಿಗೆ ನಾನು ಒಂದಿಷ್ಟು ಟಿಪ್ಸ್ ಕೊಡ್ತೀನಿ, ನೀವು ಫಾಲೋ ಮಾಡಿ. ಮಗು ಮಲಗಿದಾಗ ಓದ್ಕೋಬೇಡಿ, ಮಗು ಮಲಗಿದಾಗ ನೀವು ಕೂಡ ಮಲಗಿಬಿಡಿ. ಎಕ್ಸಾಮ್ ಬರೆಯೋಕ್ಕೆ ಹಾಲ್ ಟಿಕೆಟ್ ಇದ್ದರೆ ಸಾಕು, ನಾಲೆಡ್ಜ್ ಅಂತೂ ಬೇಡವೇ ಬೇಡ. ಸುಮ್ಮನೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೊ. ಮಗುವಿನ ಲಾಲಿ ಆಡೋ ಬದಲು ಡೆಬಿಟ್ ವ್ಯಾಟ್ ಕಮ್ಸ್ ಇನ್, ಕ್ರೆಡಿಟ್ ವ್ಯಾಟ್ ಗೋಸ್ ಔಟ್ ಅಂತ ಹಾಡಿಡ್ಬಿಡಿ. ನಾವು ಹೇಳೋ ಫಾರ್ಮುಲಾ ಬಗ್ಗೆ ಆ ಮಗು ಕನ್ಫ್ಯೂಷನ್ ಆಗಿ ಆವಾಗಲೇ ಮಲ್ಗೋಗ್ಬಿಟ್ಟಿರುತ್ತೆ ಗೊತ್ತಾ. ಆ ಕನ್ಫ್ಯೂಷನಲ್ಲೇ ಮಗು ಎಷ್ಟು ಚೆನ್ನಾಗಿ ನಿದ್ದೆ ಹೋಗುತ್ತೆ ಗೊತ್ತಾ. ನಾನೊಂದ್ಸಲ ಟ್ರೈ ಮಾಡಿದೆ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಗಂಡನಿಗೆ ಮಗು ಕೊಟ್ಟು ಇವಳನ್ನು ನೋಡ್ಕೊ ನಾನು ಓದ್ಕೋತೀನಿ ಅಂತ ಹೇಳ್ಬಿಡಿ. ಯಾಕಂದರೆ 5 ನಿಮಿಷದಲ್ಲಿ ನಮ್ಮ ಗಂಡ ಮತ್ತು ನಮ್ಮ ಮಗು ಇಬ್ಬರು ಗೊರಕೆ ಇಟ್ಕೊಂಡಿದ್ದು ಹೊಡಿತಾ ಇರ್ತಾರೆ. ನಿಮ್ಮ ಹತ್ರ ಅಡುಗೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅವರಿಬ್ಬರು ಮಲಗಿದಾಗೆ ಅಲ್ಲ ಫ್ರೀಯಾಗಿ ಅಡುಗೆ ಮಾಡೋಕ್ಕಾಗೋದು. ಕೊನೆಯದಾಗಿ ಹೇಳಬೇಕು ಅಂದರೆ ಡಿಗ್ರಿ ಬರೋದು 3 ವರ್ಷಕ್ಕೆ, ಆದರೆ ತಾಯಿ ಅನ್ನಿಸ್ಕೊಳ್ಳೋದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಕಣ್ರಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅನುಭವಿಸ್ತೀವಿ. ಆದರೆ ಆ ಮಗು ಮುಖದಲ್ಲಿ ನಗು ನೋಡ್ತಾ ಇದ್ದರೆ ಆ ಕಷ್ಟ ಎಲ್ಲ ಈ ಕಾರ್ಪೊರೇಟ್ ಅಕೌಂಟಿಂಗ್ ಎಲ್ಲ ವೇಸ್ಟ್ ಅನಿಸುತ್ತೆ ಕಣ್ರಿ. ಅಷ್ಟು ಮುದ್ದಾಗಿರುತ್ತೆ ಆ ಮಗು ನಗು ಗೊತ್ತಾ. ಆ ಮಗುನ ನೋಡಿಕೊಂಡು ಆ ಮಗು ನಗ್ತಾ ಇರೋದು, ಆಡ್ತಾ ಇರೋದು ನೋಡ್ತಾ ಇದ್ದರೆ ಅಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಹೋಗ್ತೀನಿ ರೀ, ನನ್ನ ಮಗು ಈಗ ತಾನೇ ಎದ್ದಿದೆ. ಅವಳು ಸೌಂಡ್ ಕಿರ್ಚೋದಂತೂ ತುಂಬ ಸಾಕೋಗಿ ಅಷ್ಟು ಅಳ್ತಿರ್ತಾಳೆ ಗೊತ್ತಾ.
ಇವತ್ತು ಇನ್ಕಮ್ ಟ್ಯಾಕ್ಸ್ ಮುಗಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಅವಳು ಸ್ನಾನ ಅಂತೂ ಗ್ಯಾರಂಟಿ ಮುಗಿಸಿ ಮಲಗಿಸ್ಬಿಟ್ಟಿರ್ಬೇಕು. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.